ಸರಿ ಸಿದ್ದು ಅವರೇ. ಸಿಂಚನಾ ಬಾ ಕೂತ್ಕೋ. ಅಕ್ಕ ಇದೇನಿದು ಇದಕ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ? ಅಲ್ಲ ಹೇಳಿದ್ರೆ ನಾನೇ ಕರ್ಕೊಂಡ್ಬರ್ತಿದ್ನಲ್ಲ, ಒಬ್ಳೆ ಯಾಕೆ ಬರ್ಕೋದೆ? ಹೌದು ಸಿಂಚನಾ, ಇಂಥ ಸಮಯದಲ್ಲಿ ನೀನು ಒಬ್ಳೆ ಓಡಾಡೋದು ಸರಿ ಕಾಣಿಸ್ತಿಲ್ಲ. ಹರೀಶ್ನ ಹತ್ರ ಡ್ರಾಪ್ ತಗೋಬೋದಾಗಿತ್ತಲ್ವಾ? ಅದು ಮನೇಲಿ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ರು. ನನಗೂ ತುಂಬಾ ಬೋರ್ ಆಗ್ತಿತ್ತು. ಅಟ್ಲೀಸ್ಟ್ ಇಲ್ಲಿ ಬಂದು ನಿಮ್ಮ ಜೊತೆ ಮಾತಾಡಿದ್ರೆ ಸ್ವಲ್ಪ ಖುಷಿ ಆಗತ್ತೆ ಅಂತ ಬಂದೆ. ನಿಮ್ಗೆ ಹೇಳಿ ಬರಬೇಕಾಗಿತ್ತು, ಮರ್ತ್ಬಿಟ್ಟೆ, ಸಾರಿ. ಏನಕ್ಕ ಇದು? ಯಾರೋ ಬೇರೆಯವ್ರ ಮನೆಗೆ ಬಂದಿರೋ ಥರ ಮಾತಾಡ್ತಿದ್ಯಲ್ಲ. ಇದು ನಿನ್ನ ಮನೆ ಕಣಕ. ನೀನು ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ನಾವಿಲ್ಲ ಅಂದ್ರೂ ನೀನು ಇಲ್ಲೇ ಇರ್ಬೋದು, ಏನೂ ಸಮಸ್ಯೆ ಇಲ್ಲ. ಆದರೂ ನೀವು ನಿಮ್ಮ ಬಿಸ್ನೆಸ್ಸಲ್ಲಿ ಬ್ಯುಸಿ ಇರ್ತೀರಾ, ನಾನು ಬಂದರೆ ತೊಂದರೆ ಆಗತ್ತಲ್ವಾ? ಸಿಂಚನಾ, ಕೆಲಸ ಎಲ್ಲ ಇದ್ದಿದ್ದೆ. ನೀನು ನಮ್ಮ ಮನೆಗೆ ಬರೋದು ನಮಗೆ ಖುಷಿ ಅಲ್ವಾ? ಅದನ್ನು ಕಳ್ಕೊಳಕ್ಕಾಗುತ್ತಾ? ತಗೋ ಮಾವಿನಕಾಯಿ ತಿನ್ನ. ಎಷ್ಟು ಚೆನ್ನಾಗಿದೆ ಗೊತ್ತಾ? ನನಗೆ ತಿನ್ನಬೇಕು ಅಂತ ಎಷ್ಟೋ ದಿವಸದಿಂದ ಅನ್ನಿಸ್ತಾ ಇತ್ತು. ಆದರೆ ತಂದ್ಕೊಡೋಕ್ಕೆ ಯಾರೂ ಇರಲಿಲ್ಲ. ನನ್ನ ಆಸೆ ಏನು ಅಂತ ಅರ್ಥ ಆಗೋರಿಗೆ ಅರ್ಥ ಆಗಿಲ್ಲ. ನಿಮ್ಗೆ ಅರ್ಥ ಆಯ್ತಲ್ಲ, ನನ್ಗಷ್ಟೇ ಸಾಕು, ನನ್ಗೆ ಅದೇ ಖುಷಿ. ಇದೇನಕ್ಕ ಹೆಂಗೆ ಹೇಳ್ತಿದ್ಯೆ? ನಮ್ಮದೇ ಎಕರ್ಗಟ್ಲೆ ಮಾವಿನ ತೋಟ ಇರುವಾಗ ಅಣ್ಣಂಗೋ ಬಾವಂಗೋ ಹೇಳಿದ್ರೆ ಅವರೇ ತಂದ್ಕೊಟ್ಟಿರೋರು. ಹೋಗ್ಲಿ, ನನ್ಗಾದ್ರೂ ಹೇಳಿದ್ರೆ ನಾನು ಬುಟ್ಟಿ ಗಟ್ಲೆ ತಂದ್ಕೊಡ್ತಿದ್ದಲ್ಲ. ಸಿದ್ದು, ಇಂಥದನ್ನೆಲ್ಲ ಬಾಯ್ಬಿಟ್ಟು ಹೇಳೋಕ್ಕಾಗಲ್ಲ ಕಣೋ. ಈ ಸಮಯದಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅದನ್ನ ಅವ್ರು ತಂದ್ಕೊಟ್ರೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ? ಸಿಂಚನಾ, ನನಗೆ ಗೊತ್ತು ನೀನು ಹರೀಶನ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ ಅಂತ. ನೋಡು, ಇದೆಲ್ಲ ಅವನಿಗೆ ಅರ್ಥ ಆಗಲ್ಲ, ನೀನೇ ಅರ್ಥ ಮಾಡಿಸ್ಬೇಕು. ಅಲ್ಲ ಭಾವನಾ, ಎಷ್ಟು ಅಂತ ಅರ್ಥ ಮಾಡಿಸೋದು? ಅವ್ನಿಗೆ ಅರ್ಥ ಮಾಡ್ಕೊಳ್ಳೋ ಮನಸ್ಸೇ ಇಲ್ವಲ್ಲ. ಅವನ ಕೈಯಲ್ಲಿ ಒಂದು ಮೊಬೈಲ್ ಇದ್ರೆ ಸಾಕು, ಯಾರು ಬೇಡ ಏನು ಬೇಡ. ಅವನ ಲೋಕದಲ್ಲಿ ಅವ್ನು ಮುಳುಗೋಗಿರ್ತಾನೆ. ಅವನು ಸರಿ ಹೋಗೋರ್ಗೂ ನನ್ನ ಜೀವನ ಇಷ್ಟೇ. ಅಕ್ಕ, ನೀನು ಯಾಕೆ ಅವ್ರ ಬಗ್ಗೆ ಅಷ್ಟು ಯೋಚನೆ ಮಾಡ್ತೀಯಾ? ನೋಡು, ಈ ಸಮಯದಲ್ಲಿ ನೀನು ಖುಷಿಯಾಗಿರಬೇಕು. ಆಗಲೇ ಮಗು ಬೆಳವಣಿಗೆ ತುಂಬ ಚೆನ್ನಾಗಾಗೋದು. ಇಲ್ಲಿ ನಮ್ಮ ಜೀವನದ ಬೆಳವಣಿಗೆ ನಿಂತೋಗಿರ್ಬೇಕಾದ್ರೆ ಮಗು ಬೆಳವಣಿಗೆ ಬಗ್ಗೆ ಏನು ಯೋಚನೆ ಮಾಡಲಿಸಿದ್ದು? ಈಗ ನೋಡಿ, ವಿಶ್ವ, ತನೋರೆ, ನೀವೇನಿಲ್ಲಿ? ವಿಶ್ವ, ಜಾನುಗೆ ನಾವು ಬಂದಿರೋದು ಇಷ್ಟ ಇಲ್ಲ ಅನ್ಸುತ್ತೆ, ನಡಿ ವಾಪಸ್ ಹೋಗೋಣ. ಅಯ್ಯೋ, ನಾನೆಲ್ಲ ಹಾಗೆ ಹೇಳ್ದೆ. ನೀವು ಬಂದಿರೋದಕ್ಕೆ ನಂಗೆ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಅದಕ್ಕೆ ಹಾಗೆ ಕೇಳ್ದೆ ಅಷ್ಟೇ. ಹೋಗ್ತೀನಿ ಅಂತಿದ್ದೀರಲ್ಲ, ಅಲ್ಲ ಬರ್ತೀವಿ ಅಂತ ಒಂದು ಮಾತು ಹೇಳಲಿಲ್ವಲ್ಲ? ನಾವು ಹೇಳೋಣ ಅಂತಾನೆ ಇದ್ವಿ, ಆದ್ರೆ ನಿಮ್ಮ ಹಸ್ಬೆಂಡು ನಿಮ್ಗೆ ಸರ್ಪ್ರೈಸ್ ಕೊಡಬೇಕು ಅಂತಾನೆ ಇದ್ದಾಗ ನಾವು ಹೇಗೆ ಹೇಳೋಕ್ಕಾಗುತ್ತೆ ಅಲ್ವಾ? ಹೌದು ಜಾನು, ಜಯಂತ್ ಅವರೇ ನಮ್ಮನ್ನು ಇನ್ವೈಟ್ ಮಾಡಿದ್ದು. ಹಾಗೇನೆ ನಿನಗೆ ಸರ್ಪ್ರೈಸ್ ಕೊಡಬೇಕು, ನಾವು ಬರೋದನ್ನು ಹೇಳಬಾರ್ದು, ನಾವಿಬ್ಬರು ಬಂದಾಗ ನಿನ್ನ ಮುಖದಲ್ಲಿ ಆ ಖುಷಿ ಕಾಣುತ್ತಲ್ಲ ಅದನ್ನ ನೋಡಬೇಕು ಅಂದರು. ಈಗಿರುವಾಗ ನಾವು ನಿನಗೆ ಹೇಗೆ ಹೇಳೋಕ್ಕಾಗುತ್ತೆ? ಆದ್ರೂ ಜಾನು, ನಿಮ್ಮ ಹಸ್ಬೆಂಡ್ ಎಷ್ಟು ಒಳ್ಳೆಯವ್ರಲ್ವಾ? ನಿಮ್ಗೆ ಎಷ್ಟೆಲ್ಲ ಸರ್ಪ್ರೈಸ್ ಮಾಡ್ತಿದ್ದಾರೆ. ವೆಂಕಿ, ಆಸ್ಪತ್ರೆ ನಮ್ಮ ತಾತಂದ ಫುಲ್ ಬಾಡಿ ಚೆಕಪ್ ಮಾಡ್ಸಕ್ ಹೋಗಿರೋದು. ಅದಕ್ಕೆ ಟೈಮ್ ಹಿಡಿತದೆ. ಚೆಕಪ್ ಮಾಡಿಸಿದ್ಮೇಲೆ ರಿಪೋರ್ಟ್ನ ಡಾಕ್ಟರ್ ಹತ್ರ ತೋರಿಸ್ಕೊಂಬರ್ಬೇಕು. ಅದಕ್ಕೆಲ್ಲ ಟೈಮ್ ಆಯ್ತದೆ. ಸುಮ್ಮನೆ ಇರು ಸ್ವಲ್ಪ ಹೊತ್ತು. ಅತ್ತೆ, ಚೆಕಪ್ ಎಲ್ಲ ಆಯ್ತಾ? ಡಾಕ್ಟರ್ ಏನಂದ್ರು? ಇನ್ನೇನಮ್ಮ ಹೇಳ್ತಾರೆ, ಮನೆಯಿಂದ ಹೊರಡಕ್ ಮುಂಚೆ ನಾನೇನ್ ಹೇಳಿದ್ನೋ ಅದನ್ನೇ ಹೇಳಿದ್ರು. ಏನು ಸಮಸ್ಯೆ ಇಲ್ಲ, BP ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ, ಆಮೇಲೆ ಅದು ಏನು ಕ್ಯಾಲ್ಸಿಯಂ ಕಮ್ಮಿ ಆಗಿದೆ, ಅದು ಮಾತ್ರೆ ಕೊಡ್ತೀನಿ ತಗೊಳ್ಳಿ ಅಂತ ಹೇಳಿದ್ರು ಅಷ್ಟೇ. ಸುಮ್ಮನೆ ಹೋಗಿ ದುಡ್ಡು ದಂಡ ಮಾಡ್ಕೊಂಡು ಬಂದ್ವಿ ನೋಡು. ಅತ್ತೆ, ಅದ್ಯಾಕೆ ಹಂಗಂತೀರಾ? ಈಗ ನಿಮ್ಗೆ ಏನು ತೊಂದರೆ ಇಲ್ಲ ಅಂತ ರಿಪೋರ್ಟಲ್ಲಿ ಬಂತಲ್ವಾ, ನಮ್ಮ ಮನ್ಸ್ಗೂ ಸಮಾಧಾನ ಅಲ್ವೇ? ಇದಕ್ಕೆ ಬೆಲೆ ಕಟ್ಟಕ್ಕಾಯ್ತದ ಹೇಳಿ? ಒಟ್ನಲ್ಲಿ ನಿಮ್ಗಳ ಮಾತೇ ನಡಿಬೇಕು.
ನಡೀಲಿ ನಡೀಲಿ. ನನ್ನ ಆರೋಗ್ಯ ಫಸ್ಟ್ ಕ್ಲಾಸ್ ಆಗಿದೆ ಅಂತ ಡಾಕ್ಟರ್ ಹೇಳಿದ್ರಪ್ಪ. ಏನು ಸಮಸ್ಯೆ ಇಲ್ಲ. ವೆಂಕಿ, ಡಾಕ್ಟ್ರು ನಿಮ್ಮ ಅಪ್ಪನ ತುಂಬಾ ಹೊಗಳಿದ್ರು. ತುಂಬಾ ಚೆನ್ನಾಗಿದೆ ಆರೋಗ್ಯ, ಚೆನ್ನಾಗಿ ಇಟ್ಕೊಂಡಿದ್ರ ದೇಹನ ಅಂತ ಹೇಳಿದ್ರು. ಹೌದು, ಬೇರೆ ಯಾರಾದರೂ ಆಗಿದ್ದಿದ್ರೆ ಇಷ್ಟು ಕಷ್ಟಗಳನ್ನೆಲ್ಲ ಎದುರಿಸೋಕ್ಕಾಗದೆ ಯೋಚನೆ ಮಾಡಿ ಮಾಡಿ ಇಲ್ದೇ ಇರೋ ಕಾಯಿಲೆಗಳನ್ನೆಲ್ಲ ತರಿಸ್ಕೊಂಡಿರೋರು. ಆದರೆ ನಮ್ಮ ಮಾವ ಹಂಗಲ್ಲ. ಏನೇ ಕಷ್ಟ ಬಂದರೂ ಅದನ್ನೆಲ್ಲ ಎದುರಿಸಿದಕ್ಕೆ ಎಲ್ಲ ಕಾಯಿಲೆಗಳು ಮಾವನ್ನ ನೋಡಿ ಎದ್ರುಕೊಂಡು ಹೋಗಡಾಗವೆ. ಹಾಗೆಲ್ಲ ಏನೂ ಇಲ್ಲಮ್ಮ. ಇಷ್ಟು ಆರೋಗ್ಯವಾಗಿದ್ದೀನಿ ಅಂದರೆ ಅದಕ್ಕೆ ನಿಮ್ಮ ಅತ್ತೆನೇ ಕಾರಣ. ಎಂಥ ಕಷ್ಟ ಬರಲಿ ನನಗೆ ಬೆನ್ನೆಲುಬಾಗಿ ನಿಂತ್ಕೊಳ್ತೀನಿ ನೋಡು. ಅವಳ ನಿಷ್ಕಲ್ಮಶವಾದ ನಗು. ಒಟ್ಟಿನಲ್ಲಿ ನಿಮ್ಮ ಅತ್ತೆನೇ ನನ್ನ ಆರೋಗ್ಯದ ಗೊತ್ತು ಅಷ್ಟೇ. ಏನ್ರಿ ನೀವು ಮಕ್ಳು ಮುಂದೆ ಏನೇನೋ ಹೇಳ್ಕೊಂಡು. ಅಪ್ಪ ಅಬ್ಬ ಅಬ್ಬ ಓ ಅಬ್ಬ. ಸರಿ ಹೋಯ್ತು, ನಿಮ್ನೆಲ್ಲ ಹೀಗೆ ಬಿಟ್ರೆ ಹೀಗೆ ಹೊಗಳ್ಕೊಂಡೇ ನಿಂತ್ಬಿಡ್ತೀರಾ. ನೋಡಿ, ಚೆಕಪ್ ಮಾಡ್ಸಕ್ ಹೋಗ್ಬೇಕು ಅಂತ ಹೇಳಿದ್ರಿ, ಹೋಗಿ ಬಂದಿದ್ದೀನಿ. ಇನ್ನೇನಾದ್ರೂ ಹೇಳಿದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಅಯ್ಯೋ, ನಿಂದೊಳ್ಳೆ ಕತೆ ಆಯ್ತಲ್ಲ. ನಾವೇನು ಸುಮ್ಮನೆ ಆಸ್ಪತ್ರೆಗೆ ಹೋಗ್ತೀವ? ದುಡ್ಡು ಖರ್ಚು ಮಾಡಕ್ಕೆ ನನಗೇನು ಹುಚ್ಚ?